ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳ ನಂತರ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ನನ್ನ ವಿಡಿಯೋ ಬಂದು ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರ ಯಾವ ಥರ ವಿಡಿಯೋನ ನಾನು ಇವತ್ತು ಮಾಡ್ತಾ ಇದ್ದೀನಿ ಅಂತ. ಇವತ್ತು ನಾನು ಮಾಡ್ತಾ ಇರೋವಂಥ ವಿಡಿಯೋ ಬಂದು ಯೂನಿಕ್ ಆಗಿರುವಂಥ ಹೊಸ ಡಿಸೈನ್ಸಲ್ಲಿ ಆ್ಯಂಟಿಕ್ ಡಿಸೈನ್ಸಲ್ಲಿ ನೆಕ್ಲೆಸ್ನ ನಾನು ಈ ವಿಡಿಯೋನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಸಖತ್ತಾಗಿರುವಂಥ ಡಿಸೈನ್ಸ್ಗಳು ಇಲ್ಲಿದೆ. ಮತ್ತು ನಿಮಗೇನಾದರೂ ಕಮ್ಮಿ ಗ್ರಾಮ್ಸಲ್ಲಿ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಇದನ್ನು ಆಲ್ಮೋಸ್ಟ್ 10-11 ಮಾಡಿಕೊಡ್ತಾರೆ. ಬಟ್ ಇಲ್ಲೂ ಇರುವಂಥ ವೇಟಿಗೆ ಮಾಡಿಸ್ಬೇಕು ಅಂತೇನಿಲ್ಲ. ಒಟ್ಟಿನಲ್ಲಿ 10 ಮೇಲ್ಗಡೆಗೆ ಮಾಡಿಸ್ಕೊಂಡ್ರೆ ಆಲ್ಮೋಸ್ಟ್ ಮಾಡಿಸ್ಕೊಡ್ತಾರೆ. ಬಟ್ ಎಲ್ಲ ಯೂನಿಕ್ ಆಗಿರುವಂಥ ಡಿಸೈನ್ಸ್ಗಳು. ನಾವು ಲಾಂಗ್ ಹಾರಸ್ಗಳು ಹಾಕ್ಕೊಳ್ಳೋದಾಗಲಿ ಮತ್ತೊಂದಾಗಲಿ ಇನ್ನು ಗ್ರ್ಯಾಂಡಾಗಿ ಕಾಣಿಸ್ಬೇಕು ಅಂತ ಬೇರೆ ಬೇರೆದೆಲ್ಲ ಹಾಕ್ಕೊಳ್ಳೋದಕ್ಕಿಂತ ಇದು ಒಂದು ನೆಕ್ಲೆಸ್ ಹಾಕ್ಕೊಂಡ್ರೆ ತುಂಬ ರಿಚಾಗಿ ಕಾಣಿಸುತ್ತೆ. ನಾನು ಆಲ್ಮೋಸ್ಟ್ ಹಾಕಿರೋರ ಹತ್ರ ಈ ಥರ ಮಾಡಿಸ್ಕೊಂಡಿರೋದು ಹಾಕಿರೋರು ನಾನು ನೋಡಿನೇ ಹೇಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ನ ಕೊಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತೀನಿ. ಮತ್ತು ವಿಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡದೆ ನೋಡಬೇಡಿ. ಇವಾಗ ಏನಾದರೂ ನೀವು ಹತ್ರದಲ್ಲಿ ಮಾಡಿಸ್ಕೊಳ್ಬೇಕು ಅಂತ ಏನಾದರೂ ಪ್ಲ್ಯಾನ್ ಇದ್ದರೆ ಒಂಥರ ಯೂಸ್ ಆಗುತ್ತೆ. ಮತ್ತು ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿದ್ರೆ ಅವ್ರಿಗೂ ಕೂಡ ಏನಾದರೂ ಮಾಡಿಸ್ಕೋಬೇಕು ಅನ್ನೋದು ಇದ್ದರೆ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಮತ್ತು ಇಲ್ಲಿ ಇವಾಗ ನಂದು ಒಂದಷ್ಟು ಪ್ಲ್ಯಾನ್ಸ್ ಇದೆ. ಏನಪ್ಪ ಅಂತ ಹೇಳಿದ್ರೆ ಗೋಲ್ಡ್ ಪರ್ಚೇಸ್ ಮಾಡುವಂಥ ಪ್ಲ್ಯಾನ್ನಲ್ಲಿ ಇದ್ದೀನಿ. ಬಟ್ ಅದನ್ನು ಪರ್ಚೇಸ್ ಮಾಡುವಾಗ ನಿಮಗೆ ಅದೊಂದು ವಿಡಿಯೋ ಮಾಡಿ ನಾನು ಹಾಕ್ತೀನಿ. ಮತ್ತು ನಾನು ಒಂದು ಶಾಪ್ಗೆ ವಿಸಿಟ್ ಮಾಡೋಣ ಅಂತ ಇದ್ದೀನಿ. ಅದು ಆಲ್ಮೋಸ್ಟ್ ಇನ್ಸ್ಟಾಗ್ರಾಮಲ್ಲಿ ಅವ್ರಿಗೆ ತುಂಬ ಜನನೇ ಫಾಲೋವರ್ಸ್ ಇದ್ದಾರೆ, ರಾಜಶ್ರೀ ಜ್ಯುವೆಲ್ಸ್ ಅಂತ. ಈ ಸಲ ಅಲ್ಲಿಗೆ ಹೋಗಿ ನೋಡೋಣ ಅಲ್ಲಿದು ಹೇಗಿದೆ ಮೇಕಿಂಗು ಮತ್ತು ಗ್ರಾಮು ವೇಸ್ಟೇಜ್ ಎಲ್ಲ ಹೇಗೆ ತೊಗೋತಾರೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಬಟ್ ಇಷ್ಟ ಆದರೆ ನಾನು ಅಲ್ಲಿ ತೊಗೋತೀನಿ, ನನಗೆ ಕಂಫರ್ಟಬಲ್ ಅನಿಸಿದ್ರೆ. ಬಟ್ ಅಲ್ಲಿ ಯೂಜ್ ಕಲೆಕ್ಷನ್ಸ್ ಇರುತ್ತೆ ನೋಡಿ. ನಾನು ಹಾಕಿರೋವಂಥ ವೀಡಿಯೋಸ್ಗಳೆಲ್ಲನೂ ಆ ಶಾಪ್ದೇ ಎಲ್ಲ ವೀಡಿಯೋಸ್ಗಳು ಇಲ್ಲಿ ನಾನು ಅಪ್ಲೋಡ್ ಮಾಡಿರೋ ಅಂಥದ್ದು. ಒಂದಷ್ಟು ಸೆಲೆಕ್ಟೆಡ್ ನೆಕ್ಲೆಸ್ಗಳನ್ನ ನಾನು ಇಲ್ಲಿ ಚೂಸ್ ಮಾಡಿ ಇಲ್ಲಿ ನಿಮಗೋಸ್ಕರ ಅಂತ ಹಾಕಿದ್ದೀನಿ. ನಾನು ನೆಕ್ಸ್ಟು ಹೋದಾಗ ರೀಸೆಂಟಾಗೇ ಹೋಗಬೇಕು ಅನ್ನೋ ಪ್ಲ್ಯಾನ್ ಇದೆ, ರೀಸೆಂಟಾಗೇ ಪರ್ಚೇಸ್ ಮಾಡಬೇಕು ಅನ್ನೋ ಪ್ಲ್ಯಾನು ಕೂಡ ಇದೆ. ನಾನು ಫಸ್ಟ್ ಈ ಸಲ ಅಲ್ಲಿಗೆ ವಿಸಿಟ್ ಮಾಡೋಣ ಅಂತ ಇದ್ದೀನಿ. ಅಲ್ಲಿ ಹೋಗಿ ಅಲ್ಲಿರೋವಂಥ ಕಲೆಕ್ಷನ್ಸು, ಅಲ್ಲಿ ಮೇಕಿಂಗ್ ಹೇಗೆ, ಆಮೇಲೆ ಅಲ್ಲಿನ ವೇಸ್ಟೇಜ್ ಹೇಗೆ, ನಾನು ತೊಗೊಳ್ಳೋದು ಕಡೆಗೂ ಅಲ್ಲಿಗೂ ಹೇಗೆ ಡಿಫ್ರೆನ್ಸ್ ಇದೆ ಅದನ್ನೆಲ್ಲ ನೋಡಿ ನನಗೆ ಕಂಫರ್ಟಬಲ್ ಅನಿಸಿದ್ರೆ, ಸ್ಯಾಟಿಸ್ಫೈಡ್ ಅನಿಸಿದ್ರೆ ನಾನು ಅಲ್ಲೇ ಪರ್ಚೇಸ್ ಮಾಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ನಾನು ಎಲ್ಲಿ ತೊಗೋತಾ ಇದ್ದೆ ಅಲ್ಲಿಗೆ ತೊಗೋತೀನಿ. ಏನು ಮಾಡಿಸ್ತೀನಿ, ಸ್ವಲ್ಪ ಜಾಸ್ತಿ ಬಜೆಟಲ್ಲೇ ತೊಗೋಬೇಕು ಅನ್ನೋ ಪ್ಲ್ಯಾನ್ ಇದೆ. ನೋಡೋಣ ಏನು ತೊಗೋತೀನಿ, ಎಷ್ಟಕ್ಕೆ ಮಾಡಿಸ್ತೀನಿ, ಯಾವ್ಯಾವ ಥರ ಜ್ಯುವೆಲ್ಸ್ನ ಪರ್ಚೇಸ್ ಮಾಡ್ತೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೋತೀನಿ. ಹಾಗೆ ಇಲ್ಲಿ ನೋಡ್ತಾ ಇರೋಂಥದ್ದು ಕೂಡ ಇದೆಲ್ಲ 10 ಗ್ರಾಮ್ಸ್ಗೆ ನಮಗೆ ಆಗುತ್ತೆ. ಬಟ್ ಇಷ್ಟಕ್ಕೆ ಮಾಡಿಸ್ಕೋಬೇಕಂತ ಏನಿಲ್ಲ, ನಿಮ್ಮ ಬಜೆಟ್ ಎಷ್ಟಕ್ಕೆ ಇರುತ್ತೆ ಅಷ್ಟಕ್ಕೆ. ಬಟ್ 10 ಮೇಲ್ಗಡೆನೇ ಮಾಡಿಕೊಡೋದು ಈ ಥರದ್ದೆಲ್ಲ, 10 ಒಳಗಡೆ ಅಂತೂ ಆಗೋದೇ ಇಲ್ಲ. ಬಟ್ ನನ್ನ ಸಜೆಷನ್ ಏನು ಅಂದರೆ ಒಂದು 13 to 15 ಗ್ರಾಮ್ಸ್ ಅಷ್ಟರಲ್ಲಿ ಮಾಡಿಸಿದ್ರೆ ತುಂಬ ಅಂದರೆ ತುಂಬಾ ರಿಚಾಗಿ ಕಾಣಿಸುತ್ತೆ. ಸೊ ನೋಡಿ ನಿಮ್ಮ ಬಜೆಟ್ ಎಷ್ಟಿದೆ, ನಿಮ್ಮ ಕಂಫರ್ಟಬಲ್ ಹೇಗಿದೆ ಆ ರೀತಿ ನೀವು ಮಾಡಿಸ್ಕೊಳ್ಳಿ. ಮತ್ತು ನಿಮ್ಗೇನಾದರೂ ಇಲ್ಲಿ ಯಾವುದಾದ್ರೂ ಒಂದು ಡಿಸೈನ್ ಇಷ್ಟ ಆಯಿತು ಅಂತ ಹೇಳಿದ್ರೆ ನೀವು ಅದನ್ನು ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಂಡು ನೀವು ಅಲ್ಲಿ ಹೋಗಿ ತೋರಿಸಿದ್ರೆ ನಿಮಗೆ ಡೆಫಿನೆಟಾಗಿ ಅವ್ರು ಮಾಡಿಕೊಡ್ತಾರೆ. ಮತ್ತು ಈ ರಾಜಶ್ರೀ ಜ್ಯುವೆಲ್ಸ್ ಎಲ್ಲಿ ಬರುತ್ತಪ್ಪ ಅಂತ ಅಡ್ರೆಸ್ಸು ಆಲ್ಮೋಸ್ಟ್ ಎಲ್ಲರೂ ಕೇಳ್ತಾಯಿದ್ರು. ಅದು ಬಂದು ಮೈಸೂರಲ್ಲಿ ವಿವೇಕಾನಂದ ಏರಿಯಾದಲ್ಲಿ ಬರೋದು. ಅದು ಆ್ಯಕ್ಚುಲಿ ಬಸ್ ಸ್ಟ್ಯಾಂಡಿಂದೆಲ್ಲ ತುಂಬಾ ದೂರ ಇದೆ, ತುಂಬ ಇಂಟೀರಿಯರ್ ಆಗಿದೆ. ನಾನು ನೆಕ್ಸ್ಟ್ ಟೈಮು ಈಸಿಯಾಗಿ ಬಸ್ಸಸ್ ಸಿಗುತ್ತಾ ಅಥವಾ ನಾವು ಓನ್ ವೆಹಿಕಲಲ್ಲಿ ಹೋದರೆ ಹೇಗೆ, ಆ್ಯಕ್ಚುಲಿ ಓನ್ ವೆಹಿಕಲಲ್ಲಿ ಹೋದರೆ ಮ್ಯಾಪಲ್ಲಿ ಹಾಕ್ಕೊಂಡು ನಾವು ರೀಚ್ ಆಗಿಬಿಡ್ಬೋದು. ಇನ್ ಕೇಸ್ ಬಸ್ಸಲ್ಲಿ ಹೋಗೋರಿಗೆ ಅಂಥವ್ರಿಗೆ ಹೇಗೆ ಹೋಗೋದು, ಅಲ್ಲಿಗೆ ಹೇಗೆ ಸಿಗುತ್ತೆ, ನಾನು ಫಸ್ಟು ಅಲ್ಲಿಗೆ ಹೋಗಿ ಅಲ್ಲಿನ ವೇಸ್ಟೇಜ್ ಮತ್ತು ಮೇಕಿಂಗ್ ಎಲ್ಲ ಎಷ್ಟು ಹಾಕ್ತಾರೆ ಅಂತ ನಾನು ನೋಡಿ ಅದನ್ನೇ ಒಂದು ವಿಡಿಯೋ ಮಾಡ್ತೀನಿ. ಅಲ್ಲೇನಾದರೂ ರೀಸನಬಲ್ ಇದೆ ಮತ್ತು ನಾವು ಮಾಡಿಸೋ ಕಡೆಗೆಲ್ಲ ಕಂಪ್ಯಾರಿಸನ್ ಮಾಡಿ ನೋಡಿ ನಿಮಗೆ ತಿಳಿಸ್ಕೊಡ್ತೀನಿ. ಆವಾಗ ಬಸ್ಗಳು ಹೇಗಿದೆ, ಅಲ್ಲಿಗೆ ಹೇಗೆ ಹೋಗ್ಬೋದು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಸೊ ಕೀಪ್ ವಾಚಿಂಗ್
ಅಂತ ನಾನು ವೀಡಿಯೋಸ್ನ ಕೇಳ್ಕೊತೀನಿ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ, ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ತುಂಬ ಆಲ್ರೆಡಿ 1 and 2 months ಆಯಿತು ನಾನು ವೀಡಿಯೋಸ್ ಮಾಡಿ, ಅಷ್ಟು ಫ್ರೀ ಇರಲಿಲ್ಲ. ಸೊ ಹಾಗಾಗಿ ಇನ್ನೇನು ನಾನು 5K ಸಬ್ಸ್ಕ್ರೈಬರ್ಸ್ನ ರೀಚ್ ಆಗ್ತಾ ಇದ್ದೀನಿ. ಸೊ ಅದೊಂದು ತುಂಬ ಹ್ಯಾಪಿ ಇದೆ. ಸೊ ಹಾಗಾಗಿ ಇನ್ಮೇಲೆ ಡೈಲಿ ಕಲೆಕ್ಷನ್ಸ್, ಜ್ಯುವೆಲರಿ ಕಲೆಕ್ಷನ್ಸ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತೀನಿ. ಇವಾಗ ಇನ್ನೂ ಒಂದಷ್ಟು ಡಿಸೈನ್ಸ್ಗಳಿದೆ, ನೋಡಿಬಿಟ್ಟು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ನ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಇವಾಗ ಕಂಪ್ಲೀಟಾಗಿ ವಿಡಿಯೋ ನೋಡ್ಕೊಂಡು ಬನ್ನಿ. ನೋಡ್ಕೊಂಡು ಬಂದ್ರಿ ಅಲ್ವಾ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.